ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಸೊ ಲೊಕೇಶನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಭೀಮೇಶ್ವರ ಟೆಂಪಲ್ ವಾಟರ್ ಫಾಲ್ಸಿಗೆ ಬರೋಣ ಅಂತ ಬಂದಿದ್ದೆ. ಬಟ್ ಅಲ್ಲಿ ನಾನು ಲೋಕಲ್ ಐಟ್ಸಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಬರೋಕ್ಕೆ ಹೋಗ್ಬೇಡ್ರಿ, ವಾಟ್ರ್ ಏನು ಅಷ್ಟೇನಿಲ್ಲ ಅಂತ, ಏನು ಮಜಾ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಗರ ಕೋಟೆಗೆ ಬಂದೀನಿ. ಸೊ ಒಳಗಡೆ ಹೋಗೋಣ, ಏನಿದೆ ಏನಿಲ್ಲ ನೋಡ್ಕೊಂಡು ಬ್ಯಾಕ್ ಟು ಮೈ ಡೆಸ್ಟಿನಿ. ಫಾಲೋ ಮಾಡಿ. ಹೋಗ್ತಾ ಇಲ್ಲೊಂದು ಗಣಪತಿ ದೇವಸ್ಥಾನ ಸಿಗುತ್ತೆ. ನಾವು ಮೊದಲೇ ಗಣಪತಿಗೆ ಸ್ವಲ್ಪ ಭಕ್ತಿ ಜಾಸ್ತಿ ನಮ್ಮದು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇದ್ರ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಅದ್ರ ಮೇಲಾರು ಹತ್ತಿ ಫೋಟೋ ಗಿಟ ಹೊಡಿಯೋಕ್ಕಾದ್ರೆ ಹೊಡಿಯೋಣ. ಸಖತ್ತಾಗಿದೆ ಮಾತ್ರ ಪ್ಲೇಸು, ಬಂದು ಎಕ್ಸ್ಪ್ಲೋರ್ ಮಾಡಿರಿ. ಬಟ್ ನಂದು ಆ್ಯಕ್ಚುಲಿ ನಂದು ಹೇಳ್ಬೇಕಂದ್ರೆ ಡೆಸ್ಟಿನೇಷನ್ ಇದಾಗಿರಲಿಲ್ಲ. ನಂದು ಡೆಸ್ಟಿನೇಷನ್ ಬಂದುಬಿಟ್ಟು ಭೀಮೇಶ್ವರ ವಾಟರ್ ಫಾಲ್ಸು. ಇದೇ ರೋಡಲ್ಲಿ ಹೋಗ್ಬೇಕಾಗಿತ್ತು. ಬಟ್ ನಾನು ಇಲ್ಲಿ ಬಂದು ಸ್ವಲ್ಪ ಅಲ್ಲಿ ಟೀಗಿ ಕುಡ್ಕೊಂಡು ನಾನು ಅಲ್ಲಿ ಲೊಕೇಶನ್ ಹಾಕಿ ಸ್ವಲ್ಪ ಅಲ್ಲಿ ಕಾಂಟ್ಯಾಕ್ಟು ಇಂಟರ್ನೆಟಲ್ಲಿ ಸಿಕ್ತು. ತೊಗೊಂಡು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಓಪನ್ ಇದೆಯಾ? ಸರ್ ಓಪನ್ ಇರುತ್ತೆ 6 ಗಂಟೆಯಿಂದ, ಬಟ್ ಏನು ವಾಟರ್ ಇಲ್ಲ, ಬರೋಕ್ಕೆ ಹೋಗ್ಬೇಡ್ರಿ ಅಂದರು. ಸೊ ಹಂಗಾಗಿ ಇಲ್ಲಿ ಬಂದಿದ್ದು. ಸಾಕತ್ತಾಗಿದೆ ಲೊಕೇಶನ್ ಮಾತ್ರ. ಮೇಲೆ ಹೋಗೋಣ. ನನಗಂತೂ ಈ ಬಿಸಿಲಲ್ಲಿ ಸಾಕಾಗೋಯ್ತು ಬೈ, ಹತ್ತಿ. ಸೊ ಮೇಲೆ ಹೋಗೋಣ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇನ್ನೂ ಅರ್ಧ ಹತ್ತಿದ್ದೀನಿ, ಇನ್ನು ಫುಲ್ ಮೇಲೆ ಕರ್ಕೊಂಡು ಹೋಗ್ತೀನಿ. ಮೇಲೆ ಕರ್ಕೊಂಡು ಹೋಗಿ ನೋಡೋಣ. ಆ ಕಡೆ ಎಲ್ಲ ದನ ಕರುಗಳೆಲ್ಲ ಇದೆ ನೋಡ್ರಿ, ಇಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಇಟ್ಸ್ ಅಮೇಝಿಂಗ್ ರೈಟ್. ಅಪ್ಪ ಸ್ವಾಮಿ, ನೀರು ಎಲ್ಲ ಬಂತು ಅಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಫೀಲಿಂಗ್ಸ್ಗಳು ಹಂಗೆ ಇರ್ತವೆ ಮಾತ್ರ. ರೋಡ್ ಅಬ್ಸರ್ವ್ ಮಾಡಿದೆ ಮಾತ್ರ ಫುಲ್ ಕಾರ್ವಿಂಗ್ಸು. ನಿಮಗೆ ಜಿಗ್ಜಾಗ್ ಬೇಕಾದ್ರೆ ಜಿಗ್ಜಾಗು, ಝೆಡ್ ಶೇಪು, ಯು ಶೇಪು, ವಿ ಶೇಪು ಎಲ್ಲ ಥರ ಇದೆ. ಮಸ್ತಿದೆ ರೋಡ್ ಮಾತ್ರ. ರೋಡ್ ಕ್ಯಾಪ್ಚರ್ ಮಾಡಬೇಕಿತ್ತು, ಬಟ್ ನಾನು ಎಂಜಾಯ್ ಮಾಡೋ ಬೈಕಲ್ಲಿ ಹಂಗೆ ಎಂಜಾಯ್ ಮಾಡ್ದೆ, ವೀಡಿಯೋ ಮಾಡಿದೆ, ಮರ್ತೋಗ್ಬಿಟ್ಟೆ. ಸೊ ಅಪ್ಪ ಫುಲ್ ಸುಸ್ತು, ಹಂಗೆ ಮಾಡೋದು ಬಿಟ್ಟು ಮರ್ತೋಗ್ಬಿಟ್ಟೆ. ಸೊ ಮಾತ್ರ ನೋಡ್ರಿ ಹೆಂಗೆ ಕಾಣುತ್ತೆ, ಸಾಕಾತಿದೆ ಮಾತ್ರ. ಮಸ್ತ್ ಮಗನ ಗಾಯ್ಸ್. ಫೋಟೋ ಸೆಷನಿಗಂತೂ ಮಸ್ತಿದೆ ಪ್ಲೇಸು. ಬರ್ರಿ ಹೋಗಿ ನೋಡಿ. ನನಗಂತೂ ಫುಲ್ ಸುಸ್ತೆದ್ದೋಯ್ತು ಅಲ್ಲಿ ಇಲ್ಲಿ ಮಾಡಿ ವೀಡಿಯೋಸ್. ಅಪ್ಪ ಸ್ವಾಮಿ.